ಮೊಟ್ಟೆ ಸಾಂಬಾರು ಅಂತ ಬಂದ್ರೆ ಎಲ್ಲರೂ ಒಂದೊಂದು ರೀತಿದಾಗ ಮಾಡ್ತಿರ್ತಾರೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಟೈಲ್ ಐತಿ. ನಮಸ್ಕಾರ ಎಲ್ಲರಿಗೂ, ಕಲಬುರ್ಗಿ ಕನ್ನಡತಿ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚಲೋ ಅನ್ಕೊಂಡು ನಾವು ಕೂಡ ಫಸ್ಟ್ ಕ್ಲಾಸ್ ಇದೀವಿ. ಇವತ್ತು ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಒಂದೊಳ್ಳೆ ಮೊಟ್ಟೆ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೀನಿ. ಬರ್ರಿ ವಿಡಿಯೋ ಚಾಲು ಮಾಡೋಣ ಅಂತ. ಮೊದಲ ಒಣ ಕೊಬ್ಬರಿನ ಏರ್ಚಿಟ್ಕೊಂಡು ಅದನ್ನು ಹುರ್ಕೊಳತ್ತೀನಿ. ಹೊಂಬಣ್ಣ ಬರೋ ತನಕ ಕೊಬ್ಬರಿನ ಹುರ್ಕೋಬೇಕು. ಹುರ್ಕೊಂಡು ತಗೊಂಡು ಇಲ್ಲಿ ಸ್ವಲ್ಪ ದಪ್ಪನ್ನು ಇನ್ನೊಂದು ಸಲ ಹಾಕ್ಕೊಂಡು ಹುರ್ಕೊಂಡೆ ನಾನು. ಇನ್ನು ಈರುಳ್ಳಿ ತೊಗೊಂಡಿನಿ, ಒಂದು 2-3 ಈರುಳ್ಳಿ ತೊಗೊಂಡಿನಿ. ಅದನ್ನು ದಪ್ಪಾಗಿ ಹೆಚ್ಕೊಂಡು ಅದನ್ನು ಅಷ್ಟೇ ಹಸಿ ಅಂಶ ಹೋಗೋ ತನಕ ಎಣ್ಣೆದಾಗ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ನೋಡಿರಿ ಹೊಂಬಣ್ಣ ಬಂತು ಇದನ್ನು ಇಷ್ಟು ಫ್ರೈ ಮಾಡಿಕೊಂಡು ತಗೊಂಡು ಇನ್ನು ಎರಡನ್ನೂ ಮಿಕ್ಸಿಗೆ ಹಾಕೋಬೇಕು. ಮೊದಲು ಇಲ್ಲಿ ಕೊಬ್ಬರಿ ಹಾಕ್ಕೊಳತ್ತೀನಿ. ಕೊಬ್ಬರಿ ಸ್ವಲ್ಪ ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ಮಸ್ತ್ನಾಗಿ ಎಣ್ಣೆ ಬಿಡ್ತೈತಿ. ಇನ್ನು ಅದಕ್ಕೆ ಮಸಾಲೆಗಳು ಎಣ್ಣೆ ಹಾಕ್ಕೋಬೇಕಂತ ನೋಡಿರಿ. ಒಂದು 4 ಲವಂಗ, ಒಂದು 4 ಮೆಣಸು, ಒಂದು ಸ್ವಲ್ಪ ಚಕ್ಕೆ ಅಷ್ಟೇ. ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕೀಗ. ಬೇಕಂದವರು ಧನ್ಯಕಾಳು ಹಾಕೋರಿ, ಇದು ಕಂಪ್ಲೀಟ್ಲಿ ಆಪ್ಷನಲ್. ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ರಿ. ಇನ್ನು ಇದನ್ನೆಲ್ಲ ರುಬ್ಕೊಂಡೆ. ಈಗ ಬೇಯಿಸಿಟ್ಟಿದ್ದು ಈರುಳ್ಳಿ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕೋಬೇಕು. 1 ಇಂಚಷ್ಟು ಶುಂಠಿ ತೊಗೊಂಡಿನಿ. ಒಂದು 7-8 ಹೆಸರು ಬೆಳ್ಳುಳ್ಳಿ ಸಿಪ್ಪಿ ಸುಲ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿನಿ. ಈ ಟೈಮ್ನಾಗ ಸ್ವಲ್ಪ ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೋತಿದ್ರೆ ಮಾಡ್ಕೋರಿ, ಒಳ್ಳೆಯದು. ನಾನು ಮಾಡ್ಕೊಂಡಿಲ್ಲ. ಎರಡನ್ನೂ ಈ ಥರ ರುಬ್ಕೊಂಡು ಇಟ್ಕೊಂಡಾಯ್ತು. ಇನ್ನು ಬೇಯಿಸಿಟ್ಟಿದ್ದೆ ಮೊಟ್ಟೆನ ಅವನ್ನ ಸ್ವಲ್ಪ ಏನಂತೀವಿ ಗೆರೆ ಹಾಕ್ಕೊಳತ್ತೀನಿ. ಕಟ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮಸಾಲೆ ಎಲ್ಲ ಕರೆಕ್ಟಾಗಿ ಇಟ್ಕೋತೈತಿ. ಮೊಟ್ಟೆ ಚಲೋ ರುಚಿ ಬರ್ತಾವೆ. ಹಾಗಾಗಿ ಇದನ್ನು ನಾವೇನು ಫ್ರೈಗೆ ಏನು ಮಾಡ್ತಿಲ್ಲ, ಜಸ್ಟ್ ಇದೇ ಥರ ಮಾಡಿ ಹಾಕಿಬಿಟ್ರೆ ಸಾಕು. ಸಾಂಬಾರು ಜೊತೆ ಬೇಯ್ತೈತಿ. ಬೆಂದು ತಾನಾಗೆ ಅದರೊಳಗೆ ರುಚಿ ಸೇರ್ಕೊತೈತಿ. ಎಲ್ಲ ಮೊಟ್ಟೆಗಳನ್ನ ಇದೇ ಥರ ಕಟ್ ಮಾಡಿ ಇಟ್ಕೊಂಡು ಈಗ ಇನ್ನೊಂದು 7-8 ಹೆಸರು ಬೆಳ್ಳುಳ್ಳಿನ ಈ ಥರ ಕುಟ್ಬಿಟ್ಟು ಇಟ್ಕೋಬೇಕು. ಇದು ಒಗ್ಗರಣೆಗೋಸ್ಕರ. ಈಗ ಒಗ್ಗರಣೆ ಶುರು ಮಾಡ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು ಒಲೆ ಮ್ಯಾಗ ಕಡಾಯಿ ಇಟ್ಕೊಂಡು ಅದ್ರಾಗ ಒಂದು 3-4 ಚಮಚ ಎಣ್ಣೆ ಹಾಕ್ಕೊಂಡು ನಾನು. ಮೊಟ್ಟೆ ಸಾಂಬಾರು ಅಂದಮೇಲೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಇನ್ನು ಇದಕ್ಕೆ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಬೆಳ್ಳುಳ್ಳಿ, ಅದ್ರ ಜೊತೆ 1-2 ಪಲಾವ್ ಎಲೆ ಹಾಕ್ಕೊಂಡಿನಿ. ಇನ್ನು ಕರಿಬೇವು, ಹಸಿ ಕರಿಬೇವು ಇದ್ರೆ ಅದನ್ನು ಹಾಕೋರಿ. ಈಗ ಬೆಳ್ಳುಳ್ಳಿ ಕೆಂಪು ಕಲರ್ ಆಗೋ ತನಕ ಫ್ರೈ ಮಾಡಿ, ಬೆಳ್ಳುಳ್ಳಿ ಎಲ್ಲ ಬೆಂದಮೇಲೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋದು. ಇಲ್ಲಿ ನಾನು ಮಸಾಲ ಖಾರ ಹಾಕ್ಕೊಂಡಿನಿ, ನೀವು ಬೇಕಾದ್ರೆ ಖಾರದ ಪುಡಿ ಹಾಕೋರಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ, 1 ದೊಡ್ಡ ಚಮಚ ಹಾಕ್ಕೊಂಡಿನಿ, ಟೇಬಲ್ ಸ್ಪೂನ್ ಅಂತಾರಲ್ಲ ಅದು. ಇನ್ನು ಅರಿಶಿನ ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವೆಲ್ಲ ಮಸಾಲ, ರುಬ್ಕೊಂಡಿಟ್ಟಿರೋ ಮಸಾಲಾನ ಅದ್ರ ಜೊತೆನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಉರಿ ಮಾತ್ರ ಲೋ ಫ್ಲೇಮ್ನಾಗೆ ಇರಲಿ. ಹೈ ಫ್ಲೇಮ್ನಾಗೆ ಇಟ್ಬಿಟ್ರೆ ಎಲ್ಲನೂ ತಳ ಹಿಡ್ಕೊಂಡ್ಬಿಡ್ತದೆ. ಅದಕ್ಕಾಗಿ ಇನ್ನು ಅದ್ರ ಜೊತೆ ಒಂದು ದೊಡ್ಡ ಟೊಮೊಟೊನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಇದ್ರ ಜೊತೆ ಸೇರಿಸ್ಕೊಳತ್ತೀನಿ. ನಾವು ಈರುಳ್ಳಿ ಹಾಕ್ಕೊಳತ್ತಿರ್ತೀವಲ್ಲ, ಅದೇ ಟೈಮ್ನೇ ಬೇಕಾದರೂ ಟೊಮೊಟೊ ಹಾಕೋಬೋದು. ನಂಗೆ ನೆನಪಿರಲಿಲ್ಲ, ಹಾಗಾಗಿ ನಾನು ಈಗ ಹಾಕ್ಕೊಂಡೆ ಅಷ್ಟೇ. ಇನ್ನು ಸ್ವಲ್ಪ ಎಣ್ಣೆದಾಗ ಫ್ರೈ ಮಾಡಿದ್ಮ್ಯಾಗ ಎಣ್ಣೆ ಜೊತೆ ಮಿಕ್ಸ್ ಆದಮೇಲೆ ಮಸಾಲ, ಆವಾಗ ನೀರನ್ನ ಆ್ಯಡ್ ಮಾಡ್ಕೊರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊರಿ. ಅಂದ್ರೆ ಗಟ್ಟಿ ಎಷ್ಟು ಬೇಕು, ತೆಳ್ಳಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೋದು. ನಾ ಇಲ್ಲಿ ಒಂದು ಅದಕ್ಕೆ ನೀರು ಹಾಕ್ಕೊಂಡಿನಿ. ನೋಡಿರಿ, ಈ ಅದಕ್ಕೆ ನೀರು ಹಾಕ್ಕೊಂಡಿನಿ. ಇಷ್ಟು ಸಾಕು ನಮ್ಗೆ. ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಎಲ್ಲದ್ರ ಜೊತೆ ತಿನ್ಕೋಬೋದು. ನಮ್ಮ ಕಡೆ ಅಂತ ಖಡಕ್ ರೊಟ್ಟಿ ಮಾಡ್ತೀವಿ ರೀ, ಅದ್ರ ಜೊತೆನೂ ಇನ್ನೂ ಒಳ್ಳೆ ರುಚಿ ಕೊಡ್ತದೆ ಇದು. ಈಗ ಇದ್ರ ಜೊತೆನೇ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಮೊಟ್ಟೆಗಳನ್ನ, ಅದನ್ನು ಸೇರಿಸ್ಕೊಂಡು ಬಿಡೋದು. ಈಗ ನೋಡಿರಿ ಸಾಂಬಾರು ಕುದಿಯೋಕೆ ಶುರು ಮಾಡ್ತು. ಇದು ಒಂದು 2-3 ನಿಮಿಷ, 3-4 ನಿಮಿಷ ಬೇಯಿಸಿದ್ರು ಏನೂ ತೊಂದರೆ ಇಲ್ಲ. ಒಂದು 3-4 ನಿಮಿಷ ಸಣ್ಣ ಉರಿದಾಗ ಚೆನ್ನಾಗಿ ಕುದೀತು ಅಂದ್ರೆ ಸಾಂಬಾರು ರೆಡಿ ಆಗಿಬಿಡ್ತದೆ, ಮೊಟ್ಟೆ ಸಾಂಬಾರು. ಇದು ಒಂದು ಡಿಫ್ರೆಂಟು ರುಚಿಯಾಗಿರ್ತೈತಿ. ಈ ರೀತಿ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಒಂದು ಒಳ್ಳೆಯ ರುಚಿ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಇದೇ ಥರನೇ ಮಾಡೋದು. ಈಗ ನಾವೆಲ್ಲ ಬೇರೆ ಬೇರೆ ರೀತಿಯೂ ಮಾಡ್ತಿರ್ತೀವಿ. ಅವಾಗವಾಗ ನೆನಪಾದಾಗ ಈ ಥರನೂ ಮಾಡ್ತೀವಿ. ಯಾವುದೇ ಅಡುಗೆ ಅಲ್ಲಿ ಒಂದೇ ವಿಧಾನದಾಗ ಮಾಡ್ತಾ ಹೋದ್ರೆ ತಿನ್ನೋರ್ಗೂ ಬೇಸರ ಆಗ್ತೈತಿ, ಅಡುಗೆ ಮಾಡೋರ್ಗೂ ಬೇಸರ ಆಗ್ತೈತಿ. ಹಾಗಾಗಿ ಒಂದೇ ಅಡುಗೆ ಆಗಿದ್ರೂ ವಿಧಾನಗಳಲ್ಲಿ ಬದಲಾವಣೆ ತರಬೇಕು.
ಪ್ರತಿ ಸಲ ಮಾಡೋವಾಗಲೂ ಬೇರೆ ಬೇರೆ ವಿಧಾನದಾಗ ಮಾಡ್ತಾ ಹೋದ್ವಿ ಅಂದ್ರೆ ಹೊಸ ರುಚಿ ಅನ್ನಿಸ್ತದ, ಮನೆಯಾಗ ಎಲ್ರಿಗೂ ಇಷ್ಟ ಆಗ್ತದೆ. ತರಕಾರಿ ಪಲ್ಯಗಳೇ ಆಗಲಿ ಸಾಂಬಾರುಗಳೇ ಆಗಲಿ ಎಲ್ಲದರಲ್ಲೂ ವಿಧಾನಗಳನ್ನ ಬೇರೆ ಬೇರೆ ವಿಧಾನದಾಗ ಮಾಡೋದ್ರಿಂದ ಒಳ್ಳೆ ರುಚಿ ಕೊಡ್ತದಂತ ನನ್ನ ಭಾವನೆ. ನೀವೇನಂತೀರಿ ಕಮೆಂಟ್ ಹಾಕ್ರಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಾಮೆಂಟ್ ಹಾಕ್ರಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದ.